ಮಹಿಳಾ ವಿರೋಧಿ ಸರ್ಕಾರ. ಕೇಸ್ ಹಾಕಿದ್ರಿ ನೀವು. ದೇಶಕ್ಕೆ ವಿರೋಧ ಮಾಡುವವರ, ಕಾನೂನು ವಿರೋಧಿಗಳ, ಪಾಕಿಸ್ತಾನಿ ಜಿಂದಾಬಾದ್ ಅಂತ ಹೇಳಿದವರ ಕೇಸ್ಗಳನ್ನ ವಾಪಸ್ ತಗೊಂತೀರಿ. ಇನ್ನೊಂದ್ ಕಡೆ ರೈತರ ಮೇಲೆ ಯಾರು ನಮ್ಗೆ ಅನ್ನ ಕೊಡ್ತಾರೆ, ಯಾರು ನಮ್ಗೆ ಹಾಲು ಕೊಡ್ತಾರೆ, ಯಾರು ನಮ್ಗೆ ತರಕಾರಿ ಕೊಡ್ತಾರೆ, ಯಾರು ನಮ್ಗೆ ಹಣ್ಣು ಕೊಡ್ತಾರೆ, ಅವರ ಮೇಲೆ ಕೇಸ್ ಹಾಕಕ್ ಹೊರಟಿದ್ದೀರಿ. ಯಾವ ಸರ್ಕಾರ ಇದು? ಯಾವ ರೀತಿಯ ಸರ್ಕಾರ ಇದು? ಏನ್ಲ ಅಕ್ಕ ಕನ್ನಡದಲ್ಲಿ ಮಾತಾಡ್ತೈತಿ? ಬಂತೇನ್ಲ ಮಂಗಳೂರಿಗೆ? ಮಂಗಳೂರಲ್ಲ ಕಣ, ಬೆಂಗಳೂರಿಗೆ ಬಂದೈತೆ. ಮಂಗಳೂರಲ್ಲಿ ಪಾಪ ಅದು ಯಾವುದೋ ಹೆಣ್ಣು ಮಗಿನ ಕೊಲೆ ಆಯ್ತಲ್ಲ, ಅಲ್ಲಿಗೆ ನ್ಯಾಯ ಕೇಳಕ್ ಹೋಗೈತೇನು ಅನ್ಕೊಂಡೆ. ಇಲ್ಲ ಕಣ, ಬಿಡದಿ ರೈತರ ಪರವಾಗಿ ಹೋರಾಡಕ್ಕೆ ಬೆಂಗಳೂರಿಗೆ ಬಂದೈತೆ. ಜೊತೆಗೆ ಯಡಿಯೂರು ಬಂದೈತೆ ಕಣ. ದೊಡ್ಡ ಬಹುಮತ ಇದೆ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ರೀತಿ ತಗುಲಕ್ ದರ್ಬಾರನ್ನೇ ನಡೆಸಕ್ ಹೊರಟಿದ್ದೀರಾ. ಬಹುಶಃ ಇದು ಕೊನೆಯ ತುದಿಗೆ ಮುಟ್ತಾ ಇದೆ. ನಾನು ಹೇಳ್ತೇನೆ, ಈ ಸರ್ಕಾರಕ್ಕೆ ಇದು ಸಾಂಕೇತಿಕವಾಗಿ ಹೋರಾಟ ನಡೀತಾ ಇದೆ. ನೀವು ಯಾವ ಜಿಲ್ಲೆಗೆ ಹೇಳಿದ್ರು ಸಹ ನಾನು ಬಂದು ಒಂದು ಅರ್ಧ ದಿವಸ ಇದ್ದು ಜನರ ಸಂಕಷ್ಟಕ್ಕೆ ಸ್ಪಂದಿಸಕ್ಕೆ ಸಿದ್ಧ ಇದ್ದೇನೆ. ಅವ್ರ ಕೇಸ್ ಏನ್ ಹಾಕಿದ್ದಾರೆ ಗೊತ್ತಾ? ಇಲ್ಲಿ ನನ್ನ ಹತ್ರ FIR ಕಾಪಿ ಇದೆ. ಮರ್ಡರ್ ಕೇಸ್ ಹಾಕಿದ್ದಾರೆ, ಕೊಲೆ ಬೆದರಿಕೆ, ಹಲ್ಲೆ, ರೈತರ ಮೇಲೆ ಕೊಲೆ ಬೆದರಿಕೆ. ಇದು ರೈತ ಪರವಾದಂತ ಸರ್ಕಾರನಾ ಇದು? ರೈತರಿಗೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ, ಜನಕ್ಕೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ. ಈ ಸರ್ಕಾರ ಭೂ ಮಾಫಿಯಾದ ಪರವಾಗಿದೆ. ತಾನೇ ಭೂ ಮಾಫಿಯಾ ನಡೆಸುವಂತ ಸರ್ಕಾರ ಇಲ್ಲಿ ಕೂತಿದೆ. ನೋಡ್ಲೆ, ಇವತ್ತು ಹೋರಾಟದ ಕಳೆನ ಹಿಂಗೇನಾರ ದೊಡ್ಡದಾಗಿ ಮಾಡಿ ಸರ್ಕಾರದವನ್ನ ಕಂಟ್ರೋಲ್ ಅಲ್ಲಿ ಮಾಡಿ ಕೇಳ್ರಪ್ಪ ಅಂದ್ರಿ, ಹೋದ ಕಡೆ ಎಲ್ಲ ಒಬ್ಬೊಬ್ಬ ಒಂದೊಂದು ಹೇಳಿಕೆ ತಿರುಗಿ ಬೆಲೆ ಇಲ್ದಂಗ್ ಮಾಡ್ಕೊಂಬಿಟ್ಟು. ಅವಕ್ಕೂ ಅರ್ಥ ಆಯ್ತು ಕಣ. ಬರ್ರಿ ನಾವೇ ಸೇರ್ಕೊಂಡ್ರೆ ಏನೋ ಮಾಡಕ್ ಆಗೋದಿಲ್ಲ ಅಂತವ ಯಡಿಯೂರ್ನ ಕರ್ಕೊಂಡ್ ಬಂದವೆ. ಬಿಡದಿ ಟೌನ್ಶಿಪ್ ನ ತೆಗೆದು ಹಿಂದೆ ಸರಿಬೇಕು. ವಿಮಾನ ನಿಲ್ದಾಣ ಜನಕ್ಪುರದಿಂದ ಕೈಬಿಟ್ಟು ತುಮಕೂರು ಸುತ್ತಮುತ್ತ ಅವಕಾಶ ಕೊಡಬೇಕು ಅಂತೇಳಿ ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ವಿಜಿದು ಇದೇ ಕೊನೆ ಆಟ ಅಂತ ಕಣ. ಸದ್ಯದಲ್ಲೇ ಅಶೋಕನವೇ ವಿಜಿನವೇ ಚೇಂಜ್ ಮಾಡ್ತಾವಂತೆ. ಹಂಗ ಮಾಡಿದ್ರೆ ಯಡಿಯೂರು ಸುಮ್ಕೆ ಬಿಡ್ತದೇನ್ಲ? ಯಡಿಯೂರ್ನ ಸಮಾಧಾನ ಮಾಡಕ್ಕೆ ಅಂತಲೇ ರಾಘವೇಂದ್ರನು ಸೆಂಟ್ರಲ್ ಮಿನಿಸ್ಟರ್ ಮಾಡಿ ವಿಜಿನ ಇಳಿಸ್ತಾವಂತೆ. ಅಶೋಕ್ ಬದಲಿಗೆ ಸುನಿಲ್ ಕುಮಾರ್ನ ವಿರೋಧ ಪಕ್ಷದ ಲೀಡರ್ ಮಾಡ್ತಾರಂತೆ ಕಣ. ಅಲ್ಲಿಗೆ ಅಶೋಕು ಸೀದಾ ಸೈಡ್ ಲೈನ್ ಹೋಯ್ತದೆ ಕಣ್ಲೆ. ಡೆಪ್ಯೂಟಿ CM ಆಗಿದ್ದೆ, ಇದ್ರ ದೊಡ್ಡ ಸಿಕ್ಕಿ ಅನ್ನಿಸ್ಕೊಂಡ್ಬಿಡ್ತದೆ. ಕುದುರೆ ಕೊಟ್ಟ ಮೇಲೂ ನಾನು ಎತ್ತಿನ ಗಾಡಿಯಲ್ಲಿ ಓಡಾಡ್ತೀನಿ ಅಂತ ಹೋದ್ರೆ ಇನ್ನೇನಾಯ್ತದೆ ಬಿಡ್ಲಾಣ. ಒಟ್ಟಲ್ಲಿ ಕೊನೆಗುವೆ ಯಡಿಯೂರಿನ ಮುಂದಾಳತ್ವದಲ್ಲಿ ಎಲ್ಲ ಸೇರ್ಕೊಂಡು ಆಡಳಿತ ಪಕ್ಷದ ಹೋಗಿ ಎದುರಿಸ್ಬಿಟ್ಟವೆ ನೋಡಲಿ. ಯಾರು ಸಹಮತ ಇದೆ ಅವ್ರದ್ದು ನಾವು ತಗೊಂಡು ಅಲ್ಲಿ ಮಾಡ್ತೇವೆ. ಯಾರನ್ನು ನಾವು ಸಹಮತ ಇಲ್ಲದೆ ಇರೋರ್ದು ನಾವು ಬಲವಂತ ಮಾಡೋದಿಲ್ಲ. ಮತ್ತು 70% ಒಪ್ಪಿಗೆ ಆದರೆ ಅದನ್ನು ಮುಂದುವರಿಸ್ತೇವೆ. ಅಷ್ಟೇ ಸಾಕು ಬಿಡ್ಲ. ಅಂದಂಗೆ ಇವುಗಳ ಸಂಪುಟ ವಿಸ್ತರಣೆ ಎಲ್ಲಿಗೆ ಬಂತಂತ್ಲ? ಆ ಸರ್ಕಸು ಇನ್ನ ನಡೀತೈತೆ ಕಣ. ಇನ್ನೊಂದು ವಾರದಲ್ಲಿ ಎಲ್ಲಾನು ಕ್ಲಿಯರ್ ಮಾಡ್ಕೊಳ್ತಾವಂತೆ. ಎಲ್ಲ ಸೇರ್ಕೊಂಡು ಆನೆಗೆ ಡೆಲಿವರಿ ಮಾಡಿಸಕ್ ಹೊಂಟಿರಂಗೈತೆ ಕಣ್ಲ ಮಾಡ್ತಾ ಇರೋದು. ತೆರಿಗೆ ಶಿವನಿ ಶಂಭುಲಿಂಗ.